ದೈವದ ನೇಮೋತ್ಸವದ ವೇಳೆ ಅಪಚಾರದ ಆರೋಪ ಕರಾವಳಿಯಲ್ಲಿ ಮತ್ತೊಮ್ಮೆ ಕೇಳಿ ಬಂದಿದೆ. ಕ್ರಿಶ್ಚಿಯನ್ ಸಮುದಾಯದ ಯುವಕ ದೈವ ನರ್ತನ ಮಾಡಿದ್ದಕ್ಕೆ ಆಕ್ರೋಶ ಆಕ್ಷೇಪ ವ್ಯಕ್ತವಾಗಿದೆ. ಮಂಗಳೂರಿನ ಬೋಳೂರು ಜಾರಂದಾಯ ನೇಮೋತ್ಸವದ ಸೇವೆಯ ಸಂದರ್ಭದಲ್ಲಿ ಗಣೇಶ್ ಪಂಬದ ಅನ್ನೋರಿಗೆ ಆ ನರ್ತನ ಸೇವೆಯನ್ನ ಕಮಿಟಿಯವರು ವಹಿಸಿದ್ರು. ಆದರೆ ಕೇರಳದ ಕಾಸರಗೋಡಿನ ಚಿಪ್ಪಾರಿನ ನಿವಾಸಿಯಾಗಿರುವಂತಹ ಗಣೇಶ್ ಪಂಬದ ಹಣದ ಆಸೆಗಾಗಿ ಕ್ರಿಶ್ಚಿಯನ್ ಯುವಕನಿಂದ ದೈವ ನರ್ತನದ ಸೇವೆಯನ್ನ ಮಾಡಿಸಿದ್ದಾನೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಗಣೇಶ್ ಪಂಬದರ ವಿರುದ್ಧ ಸಂಶೋಧಕಿ ಡಾಕ್ಟರ್ ರತಿ ಕಿಡಿಕಾರಿದ್ದಾರೆ. ಇತ್ತೀಚೆಗೆ ಮಂಗಳೂರಿನ ಬೋಳೂರಿನ ಜಾರಂದಾಯ ದೇವಸ್ಥಾನದಲ್ಲಿ ನಡೆದ ನೇಮೋತ್ಸವದಲ್ಲಿ ಅಪಚಾರ ಎಸಗಲಾಗಿದೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಈ ಒಂದು ನರ್ತನ ಸೇವೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಹುಡುಗ ಪಾಲ್ಗೊಂಡಿದ್ದ, ಅವನಿಂದನೇ ನರ್ತನ ಸೇವೆ ನಡೆಸಲಾಗಿದೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸಂಶೋಧಕಿ ಡಾಕ್ಟರ್ ರತಿ ಅವರಿದ್ದಾರೆ. ಅವರನ್ನೇ ಮಾತಾಡ್ತೀನಿ. ಮೇಡಮ್, ಏನಿದು ಈ ಒಂದು ಅಪಚಾರ? ಏನಿದು ಇದು? ಅದು ಅಂದರೆ ಮುಖ್ಯವಾಗಿ ನರ್ತನ ಸೇವೆ, ರಾಜನ ದೈವಗಳಿಗೆ ನರ್ತನ ಸೇವೆ ಮಾಡುವಂಥದ್ದು ಪಂಬದ ಸಮುದಾಯ ಮತ್ತು ಪರವ ಸಮುದಾಯ ಮಾಡ್ತವೆ. ಆದರೆ ಇಲ್ಲಿ ಬೋಳೂರು ಜಾರಂದಾಯ ದೇವಸ್ಥಾನದಲ್ಲಿ ಈ ಹಿಂದೆ ಮಾಡಿರುವಂಥದ್ದು ನರ್ತನ ಸೇವೆ ಮಾಡಿರುವಂಥ ಪಂಬದ ಸಮುದಾಯ. ಅವರ ಈ ಬಾರಿ ಅಲ್ಲಿ ಹೊಸ ಜನರನ್ನೊಬ್ಬರನ್ನು ನೇಮಕ ಮಾಡಲಾಗಿತ್ತು. ಚಿಪ್ಪಾರಿನ ಗಣೇಶ ಪಂಬದ, ಕಾಸರಗೋಡಿನವನು. ಅವನು ಬಂಟ ದೈವಕ್ಕೆ ಈ ಒಂದು ಹುಡುಗನನ್ನು ನೇಮಿಸಿರುವಂಥದ್ದು, ಕ್ರಿಶ್ಚಿಯನ್ ಸಮುದಾಯದ ಹುಡುಗನನ್ನು ನೇಮಿಸಿ ನರ್ತನ ಸೇವೆ ಮಾಡಿಸಿರುವಂಥದ್ದು. ಈ ನರ್ತನ ಸೇವೆ ಅಂದರೆ ಈ ಸಂಪ್ರದಾಯ, ತುಳುನಾಡಿನ ಸಂಪ್ರದಾಯದಂತೆ ಯಾರು ಈ ನರ್ತನ ಸೇವೆಯಲ್ಲಿ ಪಾಲ್ಗೊಳ್ಳೋದು, ಯಾರು ಕಟ್ಬೋದು? ನರ್ತನ ಸೇವೆಯಲ್ಲಿ ನಮ್ಮ ತುಳುನಾಡಿನಲ್ಲಿ ಪ್ರಸ್ತುತ ಪಾಣಾರ ಅಥವಾ ನಲಿಕೆ ಸಮುದಾಯ ಪಂಬದ ಪರವ. ಅಂದರೆ ರಾಜನ ದೈವಗಳಿಗೆ ಹೆಚ್ಚಾಗಿ ಕಟ್ಟುವವರು ಪಂಬದರು, ಪರವರು, ಮತ್ತು ಈಗ ಮನೆ ದೈವಗಳಂತ ಏನಿದೆ ರಾಜನ ದೈವಗಳಿಗೆ ಸಹ ಕಟ್ತಾರವರು. ಸೊ ಹಾಗಾಗಿ ಅದಕ್ಕೆಂತ ಒಂದು ವರ್ಗಗಳಿದೆ, ಅದಕ್ಕೆಂತ ನಿಯಮಾವಳಿಗಳಿದೆ. ಅದನ್ನು ಮೀರಿ ಮೊನ್ನೆ ಒಂದು ಇಲ್ಲಿ ನರ್ತನ ಸೇವೆ ಆಗಿದೆ. ಅದರ ಬಗ್ಗೆ ನಮ್ಮ ಪ್ರಶ್ನೆ ಇರುವಂಥದ್ದು. ಈಗ ಈ ದೇವಸ್ಥಾನದ ಆಡಳಿತ ಮಂಡಳಿಗೆ ಈ ಒಂದು ಮಾಹಿತಿಯನ್ನು ನೀಡಲಿಲ್ವಾ ನೀವು, ಅಥವಾ ನೀವು ಪ್ರಶ್ನೆ ಮಾಡಿಲ್ವಾ? ಹೇಗೆ? ಅಲ್ಲಲ್ಲ, ನಾನು ಗೊತ್ತಾದ ಮೇಲೆ ಮಾಡಿದ್ದೇನೆ. ಅವರಿಗೂ ಸಹ ಇದರ ಬಗ್ಗೆ ಮಾಹಿತಿ ಇಲ್ಲ. ಅವರು ಎಣಿಸಿದ್ದು ಪಂಬದ ಸಮುದಾಯ. ಅಂದರೆ ಇದರ ಬಗ್ಗೆ ಯಾರು ಸಹ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಹೋಗೋದಿಲ್ಲಲ್ಲ ಸರ್. ಅಥವಾ ನಮಗೆ ಒಂದು ಅದನ್ನು ಆಧಾರ್ ಕಾರ್ಡ್ ತೋರಿಸಬೇಕು ಅಂಥದ್ದೆಲ್ಲ ಏನಿಲ್ಲಲ್ಲ. ಇದರಲ್ಲಿ ಯಾವ ನಿಯಮಗಳಿಲ್ಲ. ಬಂದದ್ದು ಯಾರಿದ್ದಾರೆ, ಒಂದು ಉದ್ದ ಕೂದಲು ಬಿಟ್ಟರೆ ನಾವು ದೈವ ನರ್ತಕ್ಕಂಥ ಅವರನ್ನು ಒಪ್ಕೊಳ್ತೇವೆ. ಸೊ ಪಾಪ ಅವರು ನಂಬಿದ್ದಾರೆ, ನೇಮ ಕಟ್ಟಿಸಿದ್ದಾರೆ ಅಷ್ಟೇ. ಈಗ ಕ್ರಿಶ್ಚಿಯನ್ ಸಮುದಾಯದವರು ಈ ನೇಮ ಕಟ್ಟಿದರೆ ಏನು ಅಪಚಾರ ಆಗಿದೆ? ಅಲ್ಲ, ಅಂದರೆ ಕ್ರಿಶ್ಚಿಯನ್ ಸಮುದಾಯದವರು ನೇಮ ಕಟ್ಟಬಾರದು ಅನ್ನೋದನ್ನು ನಾನು ಹೇಳುವುದಲ್ಲ. ನಮ್ಮದೊಂದು ಈ ತುಳುನಾಡಿನಲ್ಲಿ ದೈವಾರಾಧನೆ ಪದ್ಧತಿ ಏನುಂಟು ಅದನ್ನು ಯಾಕೆ ಮೀರಬೇಕು? ಮುಂದಿನ ದಿನಗಳಲ್ಲಿ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಈ ಹಿಂದೆಯಿಂದ ನಡೆದು ಬಂದಂಥ ಒಂದು ಕಟ್ಟುಪಾಡನ್ನು ಯಾಕೆ ಮೀರಬೇಕು? ಮೀರುವುದು ತಪ್ಪಲ್ವಾ? ಅದರ ಒಂದು ಮೀರಿದರೆ ಅದರ ಒಂದು ರಿಸಲ್ಟ್, ನಮಗೆ ಅದರ ಒಂದು ರಿಸಲ್ಟನ್ನು, ಫಲ ಎಂತ ಏನುಂಟು ಅದು ಹೇಗೆ ಸಿಗ್ತದೆ? ನಮಗೊಂದು 100% ಅದರದ್ದು ರಿಸಲ್ಟ್ ಸಿಗಬೇಕು. ಅದು ಹೇಗೆ ಸಿಗ್ತದೆ? ಈಗ ಫಾರ್ ಎಕ್ಸಾಂಪಲ್ ನೇಮ ಕಟ್ಟುವಂಥ ಎಷ್ಟೋ ಜನ ನಾವು ಈಗ ಕೇಳ್ತೇವೆ, ಎಷ್ಟೋ ಜನ ನಮಗೆ ಸವಾಲು ಹಾಕಿದ್ದಾರೆ, ನೀವೇನು ನೇಮ ಕಟ್ಟೋದು, ನಾವು ಸಹ ಕಟ್ಟಬಲ್ವೇ? ಕಟ್ಟಿ ತೋರಿಸಲಿ, ಅದು ಪ್ರಶ್ನೆ ಅಲ್ಲ. ಆದರೆ ಆ ನೇಮ ಕಟ್ಟುವಂಥದ್ದು, ಆ ವೈಬ್ರೇಷನ್ ಅನ್ನೋದು ಆ ಮನುಷ್ಯನ ಬಾಡಿಗೆ ಬಂದಾಗ ಅವನ ಬಾಡಿಯಲ್ಲಿ ಆಗುವಂಥ ಕಂಪನಗಳೆಲ್ಲ ಏನುಂಟು ಅದು ಸಾಧಾರಣ ಅಲ್ಲ. ಅದರಿಂದ ಬರುವಂತಹ ಒಂದು ಅವನ ಮನಸ್ಸಿಗೆ ಬಂದ ಬ್ರೈನಿಗೆ ಇದಾಗಿ ಬರುವಂಥ ನುಡಿಗಳುಂಟಲ್ಲ, ಅದರಲ್ಲಿ ಯಾವುದು ಸಹ ಸಾಮಾನ್ಯ ಅಲ್ಲ. ಹೇಳಲಿಕ್ಕೆ ಸುಲಭ, ಆದರೆ ನಾವು ಅದನ್ನು ಅನುಭವಿಸಿದವರು, ನಮ್ಮ ಮನೆಯಲ್ಲಿ ನಾವು ನೋಡಿದ್ದೇವೆ. ಈ ನರ್ತನ ಸೇವೆ ಕೊಟ್ಟವ ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿ, ಆತನ ಹಿನ್ನೆಲೆ ಏನು? ಆತನ ತಂದೆ ಕ್ರಿಶ್ಚಿಯನ್ ಸಮುದಾಯದವ. ತಂದೆ ನಮ್ಮ ಸಮುದಾಯ, ಪಂಬದ ಸಮುದಾಯದವ. ತಂದೆ ನಮ್ಮ ಸಮುದಾಯ, ತಾಯಿ ಕ್ರಿಶ್ಚಿಯನ್ ಧರ್ಮದವಳು. ಹಾಗಾಗಿ ನಮ್ಮಲ್ಲಿ ಗಂಡ ಹೆಂಡತಿ ಅಥವಾ ತಂದೆ ತಾಯಿ ಇಬ್ಬರು ಪಂಬದ ಸಮುದಾಯಕ್ಕೆ ಕಡ್ಡಾಯವಾಗಿ ಸೇರಿರಬೇಕು. ಅಂದರೆ ಯಾವುದೇ ನರ್ತನ ಸಮುದಾಯಕ್ಕೆ ಅವರು ಆಗಿರಬೇಕು. ಅವರೇ ಸಮುದಾಯದವರನ್ನು ಅವರು ಅದನ್ನು ಬೆಂಬಲಿಸಿಕೊಂಡು, ಅದರ ರೀತಿ ವಿರೇಜಗಳನ್ನು ಬೆಂಬಲಿಸಿಕೊಂಡು ಹೋದರೆ ಮಾತ್ರ ಈ ಭೂತ ನರ್ತನ ಸೇವೆಯಲ್ಲಿ ತೊಡಗಿಸಿಕೊಳ್ಬಹುದು. ಬೇರೆ ಈಗ ಈ ವ್ಯಕ್ತಿಯನ್ನು ಕರೆತಂದದ್ದು ನಿಮ್ಮ ಸಮುದಾಯದವರೇ, ಅವರನ್ನು ನೀವು ಪ್ರಶ್ನೆ ಮಾಡಿದ್ದಕ್ಕೇ ನನಗೆ ಬೈದದ್ದು, ತುಂಬ ಬೈದಿದ್ದಾರೆ ನನಗೆ. ಮತ್ತು ಹೇಳಿದ್ದಕ್ಕೆ ಅಂತ ಹೇಳಿದ್ರೆ, ನಾವು ಯಾರನ್ನು ಬೇಕಾದರೂ ಕಟ್ಟಿಸ್ತೇವೆ, ನೀವೆಂತ ಕೇಳೋದು? ಹಾಗೆಯೇ ಅಷ್ಟು ಮಾತಾಡೋದಿದ್ರೆ ನೀವು ಹೆಣ್ಣಂಗಿಸಲ್ಲ, ನೀವು ಮುಖಕ್ಕೆ ಬಣ್ಣ ಅರ್ಧಲ ಹಾಕಿ, ನಮ್ಮಲ್ಲಿ ಯಾವ ಯೆಲ್ಲೋ ಕಲರ್ ಬಣ್ಣ ನೋಡಿರ್ಬೋದು, ಅದಕ್ಕೆ ಅರ್ಧಲ ಅಂತ ನಾವು ಹೇಳಿದ್ವಿ, ಅರ್ಧಲ ಹಾಕಿ ನೀನು ಬಣ್ಣ ಹಚ್ಚಿ ಕಟ್ತೀಯಾ, ತಾಕತ್ತುಂಟ ಕೇಳಿದ್ದು ನಮಗೆ. ಅದು ಬೇಸರ ಅಲ್ಲ ಸರ್, ಹಾಗೆ ಕೇಳಬಾರ್ದಲ್ಲ. ಅಂದರೆ ಅವರ ಮೇಲೆ ಅದರ ಮೇಲೆ ಅವರಿಗೆ ಭಕ್ತಿ ಇಲ್ಲ ಅಂತ ಆಯ್ತಲ್ಲ, ಅದನ್ನು ಅವರೊಂದು ಕಮರ್ಷಿಯಲ್ ಆಗಿ ನೋಡಿದ್ದಾರೆ ಅಂತ ಅರ್ಥ ಅಲ್ಲ ಸರ್. ತಪ್ಪಲ್ವ ಅದು? ಅಂಥವರು ಚಾಕರಿ ಮಾಡಬಾರ್ದು, ಅಂಥವ್ರು ಮಾಡಬಾರ್ದು. ನೀವು ಈ ವಿಚಾರದಲ್ಲಿ ಹಲವಾರು ಸಂಶೋಧನೆಗಳನ್ನ ಮಾಡಿದ್ದೀರಿ, ತುಂಬ ಪುಸ್ತಕಗಳನ್ನು ಬರೆದಿದ್ದೀರಿ, ರಿಸರ್ಚ್ ಮಾಡಿದ್ದೀರಿ. ಇಲ್ಲಿ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ನಿಂತುಕೊಂಡು ನರ್ತನ ಸೇವೆ ಮಾಡಿ ನುಡಿ ಕೊಡುವುದು, ಅದು ಆತ ಮಾತಾಡಿದ್ದ ಅಥವಾ ದೈವ ಮಾತಾಡಿ?
ಅದು ಆತನೇ ಮಾತಾಡಿದ್ದು. ಯಾಕಂತ ಹೇಳಿದರೆ ಅದು ದೈವ ಮಾತಾಡಿದಂತ ನಾವು ಹೇಗೆ ಅಂದ್ಕೋಬೇಕು. ಇಷ್ಟಕ್ಕೂ ಅದು ತುಂಬ ನಡೀತದೆ. ಅಲ್ಲಿ ನೇಮ ಕಟ್ಟಿದ್ದನ್ನು ಇಲ್ಲಿ ಟಿ ವಿಯಲ್ಲಿ MC ಮಾತಾಡೋದು, ಮತ್ತು ಬೇರೆ ಕಡೆ ಸ್ಪೀಚಲ್ಲಿ ಹೇಳೋದು, ಅಲ್ಲಿ ಏನು ನುಡಿ ಹೇಳ್ತಾರೆ ಅದೆಲ್ಲ ಯಾವುದು ದೈವ ಹೇಳುವುದಲ್ಲ. ಅದು ಅವರೇ ಸ್ವಯಂ ಘೋಷಿತವಾಗಿ ಅವರೇ ಹೇಳ್ಕೊಳ್ಳೋದು, ನಾವು ಅದನ್ನಂತ ಹೇಳುವುದಿಲ್ಲ. ಮತ್ತು ಇವರೇ ಹೇಳುವ 3/4 ಅದು ಕೂಡ ಒಂದು ರೀತಿಯಲ್ಲಿ ನಾನು ಅದನ್ನು ಒಪ್ಪುವಂಥದ್ದಲ್ಲ. ನಾನು ಒಪ್ಪುವಂಥ ಬೇರೆಯವರ ವಿಷಯಕ್ಕೆ ನಾನು ಹೇಳಿಕ್ಕೆ ಹೋಗೋದಿಲ್ಲ. ಅವನು ನಿಜವಾಗಿ ಕರ್ಮಿಯಾಗಿದ್ದರೆ ಉತ್ತಮ ರೀತಿಯಲ್ಲಿ ಅದನ್ನು ಆ ದೈವದ ಏನುಂಟು ಭಾವವನ್ನು ತನ್ನ ಇದಕ್ಕೆ ಬಳಸಿಕೊಂಡು ಅವನೇನು ಹೇಳ್ತಾನೆ ಅದು ಸತ್ಯವಾಗಿರ್ತದೆ. ಅದು ಅವನು ಅವನು ದೈವ ನರ್ತಕನೇ ಆಗಬೇಕಂತಿಲ್ಲ, ಅಲ್ಲಿ ದರ್ಶನ ಪಾತ್ರೆ ಕೂಡ ಅವರಿಗೂ ಆ ಭಾವ ಅನ್ವಯಿಸ್ತದೆ. ಈಗ ತುಳುನಾಡಿನಲ್ಲಿ ತಲತಲಾಂತರಗಳಿಂದ ಒಂದು ನಿಯಮ ಕಟ್ಟುಪಾಡುಗಳಂತ ಇದೆ. ಇತ್ತೀಚಿನ ದಿನಗಳಲ್ಲಿ ನೇಮೋತ್ಸವದಲ್ಲಿ ಅಥವಾ ಕೋಲೋತ್ಸವದಲ್ಲಿ ಆದಂತಹ ಬದಲಾವಣೆಗಳನ್ನು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ? ಒಂದು ಏನಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತ ಹೇಳಿದರೆ ಜನರಿಗೆ ಬೇರೆ ಚಿಂತನೆಗಳು ಬೇಡ. ನನಗೆ ತುಂಬ ಬೇಜಾರ ಸಂಗತಿ, ನಾವು ಬೇರೆ ಯಾವುದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. 6 ತಿಂಗಳು ನೇಮೋತ್ಸವ, ಬ್ರಹ್ಮಕಲಶ, ನಾಗಮಂಡಲ ಅಂತ ಹೇಳ್ತೇವೆ, ಮತ್ತು ಆ ಯಕ್ಷಗಾನ ಅಂತ ಇರ್ತೇವೆ. ಮತ್ತು ಉಳಿದ ಸಂದರ್ಭದಲ್ಲಿ ನಮಗೆ ಬೇರೆ ಟೈಮಲ್ಲಿ ಆದರೆ ಚೌತಿ, ಗಣೇಶ ಅಂತೇಳಿ ಆ ಥರ ಇರ್ತೇವೆ ನಾವು ಬಿಸಿ. ನಮಗೆ ಮೂಲಭೂತವಾಗಿ ಇಲ್ಲಿ ಏನು ಸಮಸ್ಯೆಗಳು ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆವಾಗ ನೋಡಿ, ತಲೆ ಕೆಡಿಸ್ಕೊಳ್ಳೋದ್ರಿಂದ ವಿಷಯದಲ್ಲಿ ಇಂಥ ಅಚಾತುರ್ಯಗಳು ನಡೆಯುವಂಥದ್ದು. ನಾವು ಪ್ರತಿ ವಿಷಯವನ್ನು ಗಮನವಿಟ್ಟು ನೋಡಿದರೆ, ಇವತ್ತು ಬೇರೆಯವರು ಗಮನವಿಟ್ಟು ನೋಡಿದರೆ, ನಾನು ನನ್ನ ಸಮುದಾಯದ ವಿಷಯದಲ್ಲಿ ಇಲ್ಲಿ ಮಾತಾಡೋ ಪ್ರಶ್ನೆ ಬರ್ತಿರ್ಲಿಲ್ಲ. ಅದು ಬಿಟ್ಟು ನಾನು ಬೇರೆಯವರ ಗಮನಕ್ಕೆ ತಂದಿದ್ದೇನೆ ಇದನ್ನು, ಈ ಥರ ಆಗಿದೆ ಅಂತ. ಯಾರು ಸಹ ಅದನ್ನು ತಪ್ಪನ್ನು ಬೇಡ ಇರಲಿ ಅಂತ ಹೇಳಿ ನನ್ನ ಹತ್ರ ಹೇಳಿದವರು, ಮಾತಾಡಬೇಡ ಅಂತ ಹೇಳಿದರು. ಯಾಕೆ ಮಾತಾಡಬಾರ್ದು? ಈಗ ಇನ್ನೊಂದು, ಈ ನರ್ತನ ಸೇವೆಯಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ. ಮೊದಲು ನಡೀತಾ ಇದ್ದಂತಹ ನೇಮ ಸೇವೆ, ನರ್ತನ ಸೇವೆಗೂ ಇತ್ತೀಚಿನ ಯಾಕೆ ಬದಲಾವಣೆ ಇಷ್ಟು, ಮತ್ತು ಯಾವ ರೀತಿ ಬದಲಾವಣೆ ಆಗಿದೆ? ಮೊದಲು ಜನರ ಮನೋಭಾವನೆ ಬದಲಾಗಿರುವಂಥದ್ದು. ನರ್ತಕರಿಗೆ ಬದಲಾಗಬೇಕಂತ ಏನಿಲ್ಲ. ಯಾಕಂತ ಹೇಳಿದರೆ ನರ್ತಕರಿಗೆ ವಯಸ್ಸಾಗ್ತದೆ. ಅವ ಹೆಂಗಿದ್ದಾಗ ಸರಿ ಕುಣಿಬೋದು, ಏನು ಹಾರ್ಬೋದು, ಎಲ್ಲ ಮಾಡ್ಬೋದು, ಅವನಿಗೆ ವಯಸ್ಸಾಗ್ತದೆ. ಆದರೆ ಬರುವ ಜನ್ರೇಷನ್ ಇದ್ದಾರಲ್ಲ, ಅಲ್ಲಿ ನೋಡಲಿಕ್ಕೆ ಬರ್ತಾರಲ್ಲ, ಅವರು ಅವರ ಮನಸ್ಥಿತಿಯನ್ನು ಸಹ ಬದಲಾಯಿಸ್ಕೊಳ್ಬೇಕು. ನಮ್ಮ ದೈವ ಸಮಾಧಾನದಲ್ಲಿ ಇರಲಿ, ನಮ್ಮ ದೈವ ಮೇಲೆ ಹಾರಬೇಕು, ಅದು ಎಣ್ಣೆ ಇಡೋ ಬಟ್ಟಲನ್ನು ತಲೆಗೆ ಬಡಿಬೇಕು, ಮತ್ತು ಓಡಬೇಕು, ಪಲ್ಟಿ ಹೊಡಿಬೇಕು, ಅದೆಲ್ಲ ಯಾಕೆ ಅಂದ್ಕೋಬೇಕು? ದೈವ ಸಮಾಧಾನದಲ್ಲಿದ್ದರೆ ಇವರಿಗೆ ಅಂದರೆ ಅದು ದೈವ ಅನ್ನೋದು ನಮ್ಮದೇ ಭಾವ. ಅದು ಎಷ್ಟಿದೆ ಅಂತ ಹೇಳಿದರೆ ನಮ್ಮ ಭಾವ ಹೇಗೆ ಬದಲಾಗ್ತದೆ ಅದು ಸಹ ಹಾಗೆ ಬದಲಾಗ್ತದೆ. ಅದು ನಮ್ಮ ಮನಸ್ಸು ಸಮಾಧಾನ ಇದೆಯಾ, ದೈವ ಸಹ ಸಮಾಧಾನದಲ್ಲಿ ಇರ್ತದೆ. ಈಗ ಈ ಒಂದು ನಡೆದ ಅಪಚಾರಕ್ಕೆ ಹೇಗೆ ಮುಂದೆ ಹೋರಾಟ ಏನು ಮಾಡ್ತೀರಿ? ನಾನು ಇದಕ್ಕೆ ಕಾನೂನು ಮುಖಾಂತರ ಹೋರಾಟ ಮಾಡ್ತೇನೆ. ಯಾಕಂತ ಹೇಳಿದರೆ ಸರ್, ಅವನು ಒಂದು ಮಹಿಳೆ ನನಗೆ ನಿಂದಿಸಿದ ಆ ಪದಗಳುಂಟಲ್ಲ ಸರ್, ಈಗಲೂ ನನಗೆ ಅದು ಅಷ್ಟು ನೋವಾಗಿದೆ. ಅದಕ್ಕೆ ಸಂಬಂಧಪಟ್ಟವರಿಗೆ ನಾನು ದೂರನ್ನು ಕೊಟ್ಟಿದ್ದೇನೆ. ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಕಾನೂನು ಮುಖಾಂತರನೇ ಮಾಡ್ತೇನೆ ಸರ್. ಯಾಕಂತ ಹೇಳಿದರೆ ಇದು ಹೋರಾಟ ಕ್ಷಣಿಕ ಅಂತ ನನಗೇನಲ್ಲ, ಇದು ಮುಖ್ಯವಾಗಿ ಸಮಾಜಕ್ಕೆ ಏನಾದರೂ ಕೊಡಬೇಕು, ನನ್ನ ಸಮಾಜಕ್ಕೆ ಏನಾದರೂ ಇದರದೊಂದು ಒಳ್ಳೆಯ ಫಲ ಸಿಗಬೇಕಂತ ಹೇಳಿದ್ರೆ ನಾನು ಕಾನೂನು ಮುಖಾಂತರವೇ ಹೋಗಬೇಕು. ಧನ್ಯವಾದ. ಇದಿಷ್ಟು ಸಂಶೋಧಕಿ ಡಾಕ್ಟರ್ ರತಿಯವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್, ನ್ಯೂಸ್ ಫಸ್ಟ್, ಮಂಗಳೂರು.